ನಮಸ್ಕಾರ ಗೆಳೆಯರೆ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಮೆಜಾನ್ ಫಾರೆಸ್ಟ್. ಈ ಅರಣ್ಯವು ಪ್ರಪಂಚದಲ್ಲೇ ಅತಿ ದೊಡ್ಡ ಅರಣ್ಯವಾಗಿದೆ. ವಿಶಾಲವಾದ ಅರಣ್ಯ ಮಧ್ಯದಲ್ಲಿ ನೀವು ಏನ್ ಮಾಡ್ತೀರಾ? ನಿಮ್ಗೆ ಏನ್ ಅನ್ಸ್ಬಹುದು? ಈ ರೀತಿ ಒಂದು ಕ್ಷಣ ಕಲ್ಪಿಸಿಕೊಳ್ಳಿ. ನೀವೇನಾದರೂ ಅಮೆಜಾನ್ ಅರಣ್ಯದ ಮಧ್ಯಕ್ಕೆ ಹೋದ್ರೆ ಅಲ್ಲಿಂದ ವಾಪಸ್ ಎಂಟ್ರೆನ್ಸ್ಗೆ ಬರೋದಕ್ಕೇನೆ ಸುಮಾರು 472 ದಿನಗಳು ಬೇಕಾಗುತ್ತೆ. ಆ ಅರಣ್ಯದಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟರೆ ಪ್ರಚಂಡ ಮರಗಳು, ಗಿಡಗಳು ಹಾಗೂ ದೈತ್ಯ ಪ್ರಾಣಿಗಳು ನಿಮ್ಮ ದಾರಿಯನ್ನು ತಡೆಹಿಡಿಯುತ್ತವೆ. ಮುಂದೆ ಹೋಗುವುದಕ್ಕೆ ಮಾರ್ಗವೇ ಕಾಣದಿದ್ದಾಗ ಇಂತಹ ಅರಣ್ಯವನ್ನು ದಾಟುವುದು ಎಷ್ಟು ಕಷ್ಟವಾದದ್ದೋ ನೀವೇ ಯೋಚಿಸಿ. ಈ ಅರಣ್ಯದಲ್ಲಿನ ಪ್ರಾಣಿಗಳು ದೊಡ್ಡದ, ಚಿಕ್ಕದ ಇದ್ಯಾವುದೂ ಮುಖ್ಯವಲ್ಲ. ಅವುಗಳ ಗುರಿಯೆಲ್ಲ ಒಂದೇ, ಬಂದ ನಿಮ್ಮನ್ನು ತಿಂದು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದು. ಯಾವಾಗ ಎಲ್ಲಿಂದ ಯಾವ ಪ್ರಾಣಿ ಬಂದು ನಿಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಇದ್ಯಾವುದೂ ನಿಮ್ಮ ಊಹೆಗೂ ಕಾಣದು. ಅನ್ನಾಕೊಂಡ, ಟೈಗರ್, ಮೊಸಳೆ ಯಾವ ಪ್ರಾಣಿಯಾದರೂ ಅಟ್ಯಾಕ್ ಮಾಡಬಹುದು. ಅಮೆಜಾನ್ ಅರಣ್ಯದ ವಿಸ್ತೀರ್ಣ ಬಂದು ಸುಮಾರು 55 ಲಕ್ಷ ಚದರ ಕಿಲೋಮೀಟರ್ ಇದೆ. ಈ ಅಮೆಜಾನ್ ಅರಣ್ಯವು 9 ದೇಶಗಳಲ್ಲಿ ವ್ಯಾಪಿಸಿದೆ. ಬ್ರೆಜಿಲ್, ಪೆರು, ಕೊಲಂಬಿಯಾ, ವೆನೆಜುಲಾ, ಈಕ್ವೆಡರ್, ಬೋಲಿವಿಯಾ, ಗಯಾನಾ, ಸುರಿನಾಮ್ ಮತ್ತು ಫ್ರೆಂಚ್ ಗಯಾನಾ. ಇದು ನಿಮಗೆ ಅಚ್ಚರಿ ಅನಿಸಬಹುದು, ಆದರೆ ಇದೇ ನಿಜ. ಈ ಅರಣ್ಯವು ಪ್ರತಿದಿನವೂ 20% ಆಮ್ಲಜನಕವನ್ನು ಪೂರೈಸುತ್ತದೆ. ಅಂದರೆ ನಮ್ಮ ಪ್ರತಿಯೊಂದು 5 ಉಸಿರಾಟದಲ್ಲಿ 1 ಉಸಿರಾಟವನ್ನು ಅಮೆಜಾನ್ ಅರಣ್ಯದಿಂದ ಬರುವ ಆಮ್ಲಜನಕದಿಂದ ಪಡೆಯುತ್ತೇವೆ. ಇನ್ನು ಈ ಅರಣ್ಯದಲ್ಲಿ ಸುಮಾರು 400 ಬಿಲಿಯನ್ ಮರಗಳು ಇವೆ ಎಂದು ಅಂದಾಜಿಸಲಾಗಿದೆ. ಅಂದರೆ ಪ್ರಪಂಚದಲ್ಲಿನ ಒಟ್ಟು ಮರಗಳ ಸಂಖ್ಯೆಯಲ್ಲಿ 16% ಮರಗಳು ಈ ಅಮೆಜಾನ್ ಅರಣ್ಯದಲ್ಲೇ ಇವೆ. ಇನ್ನು ಈ ಅಮೆಜಾನ್ ಅರಣ್ಯವನ್ನು ಒಂದು ಸುತ್ತು ಹಾಕಬೇಕಾದರೆ ಇದು ಸುಮಾರು 9,500 ಕಿಲೋಮೀಟರ್ಗಳಷ್ಟು ದೂರವಿದೆ. ಇನ್ನು ಈ ಅರಣ್ಯವನ್ನು ಅಮೆಜಾನ್ ಮಳೆನಾಡು ಎಂದು ಸಹ ಕರೆಯಲಾಗುತ್ತದೆ. ಇದಕ್ಕೆ ಕಾರಣವೇನೆಂದರೆ ಇಲ್ಲಿ ವರ್ಷದುದ್ದಕ್ಕೂ ಪ್ರತಿದಿನವೂ ಪ್ರತಿಯೊಂದು ವಾರವೂ ಮಳೆಗಾಲ ರೀತಿ ಇರುತ್ತದೆ. ಹೆಚ್ಚಾಗಿ ಬೀಳುವ ಮಳೆಯಿಂದಲೇ ಇಲ್ಲಿನ ಮರಗಳು ದಟ್ಟವಾಗಿ ಬೆಳೆದು ನಿಂತಿವೆ. ಅಮೆಜಾನ್ ಅರಣ್ಯದಲ್ಲಿ ಸಾಕಷ್ಟು ವರ್ಷಗಳಿಂದ ಹಲವಾರು ಜೀವಿಗಳು ತಮ್ಮ ಜೀವನವನ್ನು ಮಾಡುತ್ತಿವೆ. ಹಲವು ವಿಧಗಳ ಪಕ್ಷಿಗಳು, ವಿಚಿತ್ರ ಕೀಟಕಗಳು, 40,000 ವಿಧವಿಧವಾದ ಗಿಡಗಳು, 1,300 ವಿಭಿನ್ನ ವಿಧಗಳ 106 ಪಕ್ಷಿಗಳು, 2,000 ಜಾತಿಗಳ ಮೀನುಗಳು, 380 ವಿಭಿನ್ನ ಪ್ರಾಣಿಗಳು ಮತ್ತು ಇಲ್ಲಿಯೇ ಕಂಡುಬರುವ ವಿವಿಧ ಗಿಡಗಳು ಅಮೆಜಾನ್ ಅರಣ್ಯದ ವೈಶಿಷ್ಟ್ಯತೆಯನ್ನು ಹೆಚ್ಚಿಸುತ್ತದೆ. ಇವುಗಳನ್ನು ಪ್ರಪಂಚದಲ್ಲಿ ಎಲ್ಲಿಯೂ ನೋಡಲಾರೆವು, ಅಮೆಜಾನ್ನಲ್ಲಿ ಬಿಟ್ಟು. ಇನ್ನು ಅಮೆಜಾನ್ ಅರಣ್ಯದಲ್ಲಿನ ಕೀಟಕಗಳ ಬಗ್ಗೆ ಹೇಳೋದಾದರೆ, ಅಮೆಜಾನ್ನಲ್ಲಿ 25 ಲಕ್ಷ ಕೀಟಕಗಳು ಇವೆ ಎಂದು ಹೇಳುತ್ತಾರೆ. ಅವುಗಳಲ್ಲಿ ಹೆಚ್ಚಿನವು ವಿಷಕಾರಿಯಾಗಿದೆ. ಅಮೆಜಾನ್ ನದಿ. ಇದು ಪ್ರಪಂಚದ 2ನೇ ಅತಿದೊಡ್ಡ ನದಿಯಾಗಿದೆ. ಇದರ ಉದ್ದವು ಸುಮಾರು 6,840 ಕಿಲೋಮೀಟರ್ ಇದೆ. ಈ ನದಿಯ ಆಳವು ಸುಮಾರು 329 ಅಡಿ ಆಳ ಇದೆ. ಇನ್ನು ಈ ಅಮೆಜಾನ್ ನದಿಯ ನೀರು ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಸೇರಿಕೊಳ್ಳುತ್ತದೆ. ಅಮೆಜಾನ್ನಲ್ಲಿ ಬೀಳುವ ಮಳೆಯೆಲ್ಲ ಈ ನದಿಯ ಮೂಲಕ ಸಮುದ್ರವನ್ನು ಸೇರುತ್ತದೆ. ಇನ್ನು ಅಮೆಜಾನ್ ಅರಣ್ಯದಲ್ಲಿ ಸಾಕಷ್ಟು ವಿಚಿತ್ರ ಪ್ರಾಣಿಗಳು ಇವೆ. ಅದರಲ್ಲಿ ಟಾಪ್ನಲ್ಲಿ ಇರುವ ಪ್ರಾಣಿಯು ಯಾವುದು? ಯಾವ ಪ್ರಾಣಿಗಳು ತುಂಬಾ ಅಪಾಯಕಾರಿ ಎಂದು ನೋಡೋಣ ಬನ್ನಿ. ಅಮೆಜಾನ್ ಅರಣ್ಯದಲ್ಲಿ ಮೊದಲನೇ ಅಪಾಯಕಾರಿ ಜೀವಿಯು ಹಸಿರು ಅನಕೊಂಡ. ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಹಾವು. ಇದು ಸುಮಾರು 30 ರಿಂದ 50 ಅಡಿ ಉದ್ದ ಮತ್ತು 250 ಕೆಜಿ ತೂಕವನ್ನು ಹೊಂದಿದೆ. ಇದಕ್ಕೆ ವಿಷವಿಲ್ಲ. ಆದರೆ ತನ್ನ ಪ್ರಬಲ ಶರೀರದ ಮೂಲಕ ದೊಡ್ಡ ಪ್ರಾಣಿಗಳನ್ನು ಸಹ ಸುತ್ತಿಕೊಂಡು ಅದನ್ನು ಸಾಯಿಸಿ ತಿಂದುಹಾಕುತ್ತದೆ. ಅನಕೊಂಡ ಜೊತೆಗೆ ಕೋಬ್ರಾ, ಪೈಥಾನ್ ಇನ್ನೂ ಹಲವಾರು ಅಪಾಯಕಾರಿ ಹಾವುಗಳು ಸಹ ಅಮೆಜಾನ್ ಅರಣ್ಯದಲ್ಲಿ ಇದೆ. ಇನ್ನು ಅಮೆಜಾನ್ನಲ್ಲಿ ಮತ್ತೊಂದು ಅಪಾಯಕಾರಿ ಜೀವಿಯೆಂದರೆ ಅದು ಬುಲ್ಲೆಟ್ ಹೆಡ್. ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಇರುವೆ. ಇದರ ಉದ್ದವು ಸುಮಾರು 4 ಸೆಂಟಿಮೀಟರ್ ಆಗಿದೆ. ಈ ಇರುವೆ ಕಚ್ಚಿದರೆ ಬುಲ್ಲೆಟ್ ಹೇ ದೇಹಕ್ಕೆ ದೂರಿದಂತೆ ದೈಹಿಕವಾಗಿ ನೋವು ಉಂಟಾಗುತ್ತದೆ. ಇನ್ನು ಅಮೆಜಾನ್ ನದಿಯು ಕೇವಲ ನೀರಿನ ಬಗ್ಗೆ ಮಾತ್ರವಲ್ಲ, ಅದು ಅಪರೂಪದ ಜೀವಿಗಳಿಗೆ ಆಶ್ರಯವಾಗಿದೆ.
ಅದರಲ್ಲಿ ಮುಖ್ಯವಾದ ಜೀವಿಯು ಗುಲಾಬಿ ನದಿ ಡಾಲ್ಫಿನ್. ಈ ಡಾಲ್ಫಿನ್ಗಳು ತಮ್ಮ ವಿಶಿಷ್ಟ ಗುಲಾಬಿ ಬಣ್ಣದಿಂದಾಗಿ ನದಿಯ ನೀರಿನಲ್ಲಿ ಅದ್ಭುತವಾಗಿ ಈಜುತ್ತವೆ. ಇನ್ನು ಈ ಗುಲಾಬಿ ನದಿ ಡಾಲ್ಫಿನ್ಗಳು ಸುಮಾರು 9 ಅಡಿ ಉದ್ದ ಮತ್ತು 200 ಕೆಜಿ ತೂಕವಿರುತ್ತದೆ. ಇತರೆ ಡಾಲ್ಫಿನ್ಗಳಿಗಿಂತ ಇವು ಹೆಚ್ಚು ಬುದ್ಧಿಶಾಲಿಯಾಗಿದ್ದು ವೇಗದಲ್ಲಿಯೂ ಕೂಡ ಹೆಚ್ಚು ಶಕ್ತಿಶಾಲಿಯಾಗಿದೆ. ಸಾಮಾನ್ಯವಾಗಿ ಡಾಲ್ಫಿನ್ಗಳು ಜನರೊಂದಿಗೆ ಸ್ನೇಹಪೂರ್ವಕವಾಗಿರುತ್ತವೆ. ಆದರೆ ಗುಲಾಬಿ ನದಿ ಡಾಲ್ಫಿನ್ಗಳು ಕೆಲವೊಮ್ಮೆ ಮಾನವರ ಮೇಲೆ ದಾಳಿ ಕೂಡ ಮಾಡಬಹುದು. ಇನ್ನು ಈ ನದಿಯಲ್ಲಿ ಸಾವಿರಾರು ಭಯಾನಕವಾದ ಮೊಸಳೆಗಳು ಕೂಡ ವಾಸಿಸುತ್ತವೆ. ಅಮೆಜಾನ್ ನದಿಯಲ್ಲಿ ಮತ್ತೊಂದು ಆಶ್ಚರ್ಯಕಾರಿಯಾದ ಜೀವಿ ಎಂದರೆ ಅದು ಎಲೆಕ್ಟ್ರಿಕ್ ಫಿಶ್. ಈ ಮೀನು 850 ವೋಲ್ಟ್ಸ್ ವಿದ್ಯುತ್ತನ್ನು ಉತ್ಪಾದಿಸುವ ಸಾಮರ್ಥ್ಯ ಇದಕ್ಕೆ ಇದೆ. ಈ ವಿದ್ಯುತ್ತನ್ನು ತಮ್ಮ ರಕ್ಷಣೆಗೆ ಮತ್ತು ಆಹಾರ ಬೇಟೆಗೆ ಉಪಯೋಗಿಸುತ್ತವೆ. ಈ ವಿದ್ಯುತ್ ಪುಟ್ಟ ಜೀವಿಗಳನ್ನು ಸ್ತಂಭಿತಗೊಳಿಸುತ್ತದೆ. ದೊಡ್ಡ ಪ್ರಾಣಿಗಳಿಗೂ ಅಪಾಯವನ್ನುಂಟು ಮಾಡಬಹುದು. ಅಮೆಜಾನ್ ನದಿಗಳಲ್ಲಿ ಎಲೆಕ್ಟ್ರಿಕ್ ಶಾಕ್ನಿಂದ ಮಾನವರು ವಿದ್ಯುತ್ ಶಾಕ್ಗೆ ಒಳಗಾಗಿರುವ ಘಟನಾವಳಿಗಳು ಕೂಡ ವರದಿಯಾಗಿವೆ. ಇನ್ನು ಪ್ರಪಂಚದಲ್ಲೇ ಅತ್ಯಂತ ಭಯಾನಕವಾದ ಮೀನು ಈ ನದಿಯಲ್ಲಿ ಇದೆ. ಮನುಷ್ಯರನ್ನು ಮತ್ತು ಮಾಂಸವನ್ನು ತಿನ್ನುವ ಪಿರಾಣ ಫಿಶ್ ಈ ನದಿಯಲ್ಲಿ ಇದೆ. ಈ ಮೀನುಗಳು ಮನುಷ್ಯರ ಮೇಲೆ ಗುಂಪುಗಳಾಗಿ ದಾಳಿ ಮಾಡಿ ಮಾಂಸವನ್ನು ತಿನ್ನುತ್ತದೆ. ಈ ಮೀನುಗಳು 3 ಮೀಟರ್ ಉದ್ದ ಇರುತ್ತದೆ. ಅಮೆಜಾನ್ ನದಿಯಲ್ಲಿ ಅನೇಕ ಅಪಾಯಗಳಿವೆ. ಅನಕೊಂಡ, ಮೊಸಳೆಗಳು, ಎಲೆಕ್ಟ್ರಿಕ್ ಮೀನುಗಳು ಹಾಗೂ ಬೇರೇನೂ ಇದ್ದರೂ ವೈಜ್ಞಾನಿಕರಿಗೆ ಇನ್ನೂ ಅನ್ವೇಷಿಸಲಾಗದೇ ಇರುವ ಸಾಕಷ್ಟು ಜೀವಿಗಳು ಮತ್ತು ದೊಡ್ಡ ಜೀವಿಗಳು ಈ ಅಮೆಜಾನ್ ಅರಣ್ಯದಲ್ಲಿ ಇವೆ. ಇದಾಗಿತ್ತು ಗೆಳೆಯರೆ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನ ತಿಳಿಯೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.